ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ ಹೊಡೆದು ಮತ್ತೊಂದು ಬಲಿಯಾಗಿದೆ. ವಿದ್ಯುತ್ ವೈರ್ ತಗಲಿ 10 ವರ್ಷದ ಬಾಲಕಿ ದಾರುಣವಾಗಿ ಕೊನೆಯುಸಿರೆಳೆದಿದ್ದಾಳೆ. ಅಪಾರ್ಟ್ಮೆಂಟ್ನಲ್ಲಿ ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಡ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಸಾಯಂಕಾಲ 7:30 ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ. ಕರೆಂಟ್ ವೈರ್ ತುಳಿದು ಆ 10 ವರ್ಷದ ಬಾಲಕಿ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದ್ದಾಳೆ. ಕೂಡಲೇ ಆಸ್ಪತ್ರೆಗೆ ಅಲ್ಲಿದ್ದ ಸ್ಥಳೀಯರು ಆಕೆಯನ್ನ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಆಸ್ಪತ್ರೆಯಲ್ಲಿ ಬಾಲಕಿ ಕೊನೆಯುಸಿರೆಳೆದಿದ್ದಾಳೆ. ಇನ್ನು ಬಾಲಕಿಯ ಪೋಷಕರು ವರ್ತೂರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದುರಂತಕ್ಕೆ ಫ್ಲಾಟ್ನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಲಾಗ್ತಾ ಇದೆ. ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳಲ್ಲಿ ಒಂದಾದಂತಹ ಪ್ರೆಸ್ಟೀಜ್ ಗ್ರೂಪ್ಗೆ ಸೇರಿರುವಂತಹ ಅಪಾರ್ಟ್ಮೆಂಟ್ ಇದು. ವಿದ್ಯುತ್ ವೈರ್ ತಗಲಿದೆ. 10 ವರ್ಷದ ಬಾಲಕಿ ಕೊನೆಯುಸಿರೆಳೆದಿದ್ದಾಳೆ. ಇನ್ನು ವಿದ್ಯುತ್ ವೈರ್ ತಗಲಿ ಕರೆಂಟ್ ಶಾಕ್ ಹೊಡಿತಾ ಇದ್ದ ಹಾಗೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಸ್ವಿಮ್ಮಿಂಗ್ ಪೂಲ್ಗೆ ಆ ಮಗು ಬಿದ್ದಿದೆ. ಇನ್ನು ಆ ಘಟನೆಯನ್ನ ಕಂಡಂತಹ ಸ್ಥಳೀಯರು ಕೂಡಲೇ ಮಗುವನ್ನ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಮುಂದಾದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಕೊನೆಯುಸಿರೆಳೆದಿದೆ ಆಸ್ಪತ್ರೆಯಲ್ಲಿ ಆ ಬಾಲಕಿ. ವರ್ತೂರಿನಲ್ಲಿರುವ ಪ್ರೆಸ್ಟೀಜ್ ಹೆಬಿಟೇಡ್ ಅಪಾರ್ಟ್ಮೆಂಟ್ ಇದು. ಬೆಂಗಳೂರಿನಲ್ಲಿ ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನೀಸ್ ಅಪಾರ್ಟ್ಮೆಂಟ್ಸ್ಗಳು ಸಾಕಷ್ಟು ಕಡೆಗಳಲ್ಲಿದೆ. ಬಹಳ ಮುತುವರ್ಜಿಯಿಂದ ಮೇಂಟೆನೆನ್ಸ್ ಚಾರ್ಜಸ್ ಅಂತ ತೆಗೆದುಕೊಳ್ತಾರೆ. ಒಂದೊಂದು ಈ ರೀತಿಯಾದಂತಹ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಮನೆಯನ್ನ ಕೊಂಡ್ಕೊಳ್ಬೇಕು ಅಥವಾ ಒಂದು ಫ್ಲಾಟ್ ಅನ್ನ ಖರೀದಿಸಬೇಕು ಅಂದ್ರೆ ನಾವೆಲ್ಲ ಸಾಮಾನ್ಯ ಜನರು ಏನು 10,000 15,000 ಬಾಡಿಗೆ ಕಟ್ತೀವಲ್ಲ, ಅದೇ ರೀತಿಯಾಗಿ ಪ್ರತಿ ತಿಂಗಳು ಫ್ಲಾಟ್ ಅನ್ನ ಅವರೇ ಸ್ವಂತಕ್ಕೆ ಖರೀದಿ ಮಾಡಿದ್ರು ಕೂಡ ಮೇಂಟೆನೆನ್ಸ್ ಚಾರ್ಜ್ ಅಂತ 10,000 ರಿಂದ 15,000 20,000 ಡಿಪೆಂಡ್ ಅಪಾನ್ ಅಲ್ಲಿಯ ಏರಿಯಾ ಲೊಕ್ಯಾಲಿಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಮೇಂಟೆನೆನ್ಸ್ ಅಂತ ಕಟ್ತಾರೆ. ಆದ್ರೂ ಕೂಡ ಆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಇವತ್ತು ಆ ಮಗು ಬಲಿಯಾಗಿದೆ ಅಂತ ಪೋಷಕರು ಠಾಣೆಯ ಮೆಟ್ಟಿಲೇರಿದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಭರತ್ ಒಂದು ಚಿಟ್ ಚಾಟ್ ಮಾಡಿದ್ದಾರೆ. ಏನಾಗಿದೆ ಘಟನೆ ಕುರಿತಾಗಿ ನೋಡೋಣ. ವಿದ್ಯುತ್ ಅವಘಡದಿಂದಾಗಿ 10 ವರ್ಷದ ಬಾಲಕಿ ಮೃತಪಟ್ಟಿರುವಂತಹ ಘಟನೆ ವರ್ತೂರಿನ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನಾನೀಗ ಸ್ಥಳದಲ್ಲಿದ್ದೇನೆ. ಕಾಣಬಹುದು ನನ್ನ ಬಲಗಡೆಯಲ್ಲಿ ಏನು ಈ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಣ್ತಿದೆ. ಈ ಪಕ್ಕದ ಒಂದು ಬಲ್ಬನ್ನು ಅಳವಡಿಸಿದಂತಹ ಪೋಲ್ನಿಂದ ವಿದ್ಯುತ್ ಲೀಕೇಜ್ ಆಗಿ ಈ ಒಂದು ಬಾಲಕಿ ಮೃತಪಟ್ಟಿದ್ದಾಳೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಈ ಅಪಾರ್ಟ್ಮೆಂಟ್ ನಿವಾಸಿಗಳು ನೀಡ್ತಿರುವಂಥದ್ದು. ಅದರ ಜೊತೆಯಾಗಿ ಇಲ್ಲಿ ಪ್ರಮುಖವಾಗಿ ಈ ರೀತಿ ಘಟನೆಗಳು ಪದೇ ಪದೇ ಮರುಕಳಿಸ್ತಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳನ್ನು ವಹಿಸುವಲ್ಲಿ ಈ ಒಂದು ಅಪಾರ್ಟ್ಮೆಂಟ್ನ ಆಡಳಿತ ಮಂಡಳಿ ಏನಿದೆ ಇದು ನಿರ್ಲಕ್ಷ್ಯ ವಹಿಸಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಕೇಳಿಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಂದು ಏನು ಆ ಬಾಲಕಿ ಮೃತಪಟ್ಟಿದೆ, ಹಾಗಾಗಿ ಅಪಾರ್ಟ್ಮೆಂಟ್ನ ನಿವಾಸಿಗಳು ಏಕಾಏಕಿಯಾಗಿ ರಾತ್ರಿ ಸುಮಾರು 2 ರಿಂದ 2:30 ವೇಳೆಗೆ ಪ್ರತಿಭಟನೆ ನಡೆಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಾಲಕಿಯನ್ನು ಮೃತಪಟ್ಟಿದ್ದಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಒಂದು ಆಡಳಿತ ಮಂಡಳಿ ಏನಿದೆ ಈ ಆಡಳಿತ ಮಂಡಳಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಈ ರೀತಿಯಾದಂತಹ ಒಂದು ಘಟನೆ ಮರುಕಳಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರತಿಭಟನೆ ಸಂಬಂಧಪಟ್ಟಂತೆ ಅಪಾರ್ಟ್ಮೆಂಟ್ನ ನಿವಾಸಿಯೊಬ್ಬರು ಬ್ರಿಜೇಶ್ ಅಂತಕ್ಕಂಥ ವ್ಯಕ್ತಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟೊತ್ತಿಗೆ ಈ ಒಂದು ಇನ್ಸಿಡೆಂಟ್ ಆಗಿರೋದು ಅಂತ? ಸರ್, ಇದು ಇನ್ಸಿಡೆಂಟ್ 7:30 ಈವ್ನಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೂ ನ್ಯೂಸ್ ಬಂದಿರೋದು ವಾಟ್ಸಪ್ ಗ್ರೂಪಿಂದ. ಇಲ್ಲೇ ಟವರ್ ನಮ್ಮದೆಲ್ಲ ಪ್ರೆಸ್ಟೀಜ್ ಅವ್ರದ್ದೇ ಒಂದು ಗ್ರೂಪ್ಸ್ ಇರುತ್ತೆ, ಟವರ್ ಗ್ರೂಪ್ಸಲ್ಲಿ ಸರ್ಕ್ಯುಲೇಟ್ ಆಗಿದೆ. ಸೊ ನಾವೆಲ್ಲ ಬರೋಷ್ಟರೊಳಗೆ 9:30 10 ಗಂಟೆ ಆಗಿತ್ತು. ಸೊ ಆವಾಗ ನ್ಯೂಸ್ ಬಂದಿರೋದು ಮಗು ಪಾಸ್ಡ್ ಅವೇ ಆಗಿದೆ ಅಂತ, ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪೋಷಕರನ್ನು ನೀವು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ಅವ್ರ ಪೋಷಕರು ಏನು ಹೇಳ್ತಿದ್ದಾರೆ, ಜೊತೆಗೆ ಈ ಒಂದು ಆಡಳಿತ ಮಂಡಳಿ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಒಟ್ಟಾಗಿ ಮ್ಯಾನೇಜ್ ಮಾಡುವಂತಹ ಅಪಾರ್ಟ್ಮೆಂಟ್ನ ಒಂದು ಆಡಳಿತ ಮಂಡಳಿ ಏನು ಹೇಳ್ತಿದೆ ಅಂತ? ಸೊ ಇದನ್ನು ಮೇಂಟೈನ್ ಮಾಡ್ತಾ ಇರೋದು ಪ್ರೆಸ್ಟೀಜ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅವರು ಹೆಡ್ ಒಬ್ಬರು ಬಂದಿದ್ದರು, ಸೇಫ್ಟಿ ಇನ್ಚಾರ್ಜು. ಅವರು ನಾವು ರೆಸ್ಪಾನ್ಸಿಬಲ್ ಅಲ್ಲ, ನಾವು ಪೊಲೀಸವ್ರು ಇನ್ವೆಸ್ಟಿಗೇಟ್ ಮಾಡಲಿ, ಅದ್ರ ಮೇಲೆ ನಾವು ಏನು ರಿಪೋರ್ಟ್ ಬರುತ್ತೆ ಅದ್ರ ಮೇಲೆ ನಾವು ರಿಪೋರ್ಟ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಕೆಲವು ಇನ್ಸಿಡೆಂಟ್ಗಳು ನಡೆದಿವೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವಿ. ಜೊತೆಗೆ ನಿಮ್ಮ ಒತ್ತಾಯ ಏನು ಸರ್? ಈ ಒಂದು ನಡುರಾತ್ರಿಯಲ್ಲೂ ಕೂಡ ಒಂದು ಪ್ರತಿಭಟನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರೆ ಏನು ನಿಮ್ಮ ಒತ್ತಾಯ ಅಂತ? ಎಲ್ಲರಿಗೂ ಮಕ್ಕಳಿದೆ ಸರ್. ಇಲ್ಲಿ ತುಂಬ ಎಷ್ಟು ಜನ ಇದ್ದಾರೆ, ತುಂಬ ಜನ ನಿವಾಸಿಗಳಿಗೂ ತುಂಬ ಮಕ್ಕಳಿದ್ದಾರೆ. ಫ್ರೀಯಾಗಿ ಬಿಟ್ಟಿರ್ತಾರೆ ಈವ್ನಿಂಗ್ಸ್ ಎಲ್ಲ ಪಾರ್ಕಿಗೆ ಹೋಗಲಿ ಆಟ ಆಡಲಿ ಅಂತ. ಅದಕ್ಕೆ ಅದೇ ರೀಸನ್ಗೆ ತುಂಬ ಜನ ಇಲ್ಲಿ ಮನೆಗಳು ತೊಗೊಂಡಿರ್ತಾರೆ. ಇದೇ ಥರ ಯಾವುದೋ ಪೇರೆಂಟ್ಸ್ ಯಾವುದೋ ಮಗುಗೆ ಆಗಬಾರ್ದು ಅಂತ ನಾವೇನು ಆಕ್ರೋಶಿಸ್ತಿದ್ದೀವಿ.
ನಾವು ಏನು ಮೇಂಟೆನೆನ್ಸ್ ಅಮೌಂಟ್ ಅಂತ ಕೊಡ್ತೀವಿ ಅದ್ರ ತಕ್ಕನಾಗಿ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಅವರು ನಡ್ಸ್ಕೊಂಡು ಹೋದರೆ ನಮ್ಗೆ ಅಷ್ಟು ಸಾಕಾಗಿತ್ತು. ಸೊ ಇದು ಅಪಾರ್ಟ್ಮೆಂಟ್ನ ನಿವಾಸಿಯಾಗಿರುವಂತಹ ಬ್ರಿಜೇಶ್ ಅವರ ಮಾತು. ಇದರ ಜೊತೆಗೆ ಪ್ರಮುಖವಾಗಿ ಈ ಒಂದು ಬಾಲಕಿ ಏನು ಮೃತಪಟ್ಟಿದ್ದಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಪೊಲೀಸರು ಕೂಡ ಈ ಪ್ರಕರಣದ ಒಂದು ತನಿಖೆಯನ್ನು ನಡೆಸಿದ್ದು, ತನಿಖೆ ಸಂಪೂರ್ಣವಾದ ನಂತರ ಯಾವ ಕಾರಣದಿಂದ ಮತ್ತು ಯಾರ ಲೋಪದಿಂದಾಗಿ ಘಟನೆ ಸಂಭವಿಸಿದೆ ಅಂತಕ್ಕಂಥ ವಿಚಾರ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ಭರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.